पंडित रत्न ये शांतराज शास्त्री ट्रस्ट। ಟ್ರಸ್ಟ್ನ ಕುರಿತಂತೆ ಮುಂದುವರಿದ ಭಾಗದಲ್ಲಿ ಟ್ರಸ್ಟ್ನ ಸೇವಾ ವೈಖರಿಯ ಬಗ್ಗೆ ಹೇಳುತ್ತಿದ್ದೇನೆ. ವಿದ್ಯಾನಂದ ಮುನಿಗಳು ಒಂದೆಡೆ ನುಡಿದಂತೆ, ತಪ್ಪುಗಳಿಲ್ಲದ ಕೃತಿಗಳನ್ನು ನೀವು ಓದುವುದಾದರೆ ಶಾಂತಿರಾಜ ಶಾಸ್ತ್ರಿಗಳ ಪುಸ್ತಕಗಳನ್ನು ಓದಿ, ಅವುಗಳಲ್ಲಿ ಕಿಂಚಿತ್ತೂ ತಪ್ಪುಗಳು ಕಾಣಸಿಗುವುದಿಲ್ಲ ಎಂದಿದ್ದಾರೆ. ಅಂತಹ ಒಂದು ಶ್ರೇಷ್ಠತೆಯನ್ನು ಇಂದಿಗೂ ಮುಂದುವರಿಸಿಕೊಂಡು ಬರಲಾಗಿದೆ. ಪ್ರತಿಯೊಂದು ಪುಟದಲ್ಲಿಯೂ ಲೋಪವಾಗದಂತೆ ಉತ್ತಮ ಕರಡು ತಿದ್ದುವ ಕೆಲಸ ಸ್ವತಃ ಶಾಸ್ತ್ರಿಗಳ ಪುತ್ರರಾದ ಎಸ್ ಜಿತೇಂದ್ರ ಕುಮಾರ್ ರವರು ಮಾಡುತ್ತಾ ಬಂದಿದ್ದಾರೆ. ತಮ್ಮ ತಂದೆಯವರು ಬರೆದ ಕೃತಿಗಳ ಕೊನೆಯ ಪುಟದಲ್ಲಿ ತಿಳಿಸಲಾದ ಎಲ್ಲ ತಪ್ಪು ಒಪ್ಪುಗಳನ್ನು ಮರುಮುದ್ರಣಗಳಲ್ಲಿ ತಿದ್ದುಪಡಿಸುವುದಲ್ಲದೆ ಹೊಸದಾಗಿ ತಪ್ಪುಗಳಾಗದಂತೆ ಪ್ರತಿ ಪುಟಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ನಂತರ ಮುದ್ರಿಸಲು ಅನುಮತಿ ಕೊಡುತ್ತಾರೆ. ಆದ್ದರಿಂದಲೇ ಇಂದಿಗೂ ಶಾಸ್ತ್ರಿಗಳ ಟ್ರಸ್ಟ್ನ ಪುಸ್ತಕಗಳು ಅತಿ ಹೆಚ್ಚು ಬೇಡಿಕೆಯಲ್ಲಿವೆ. ತಮ್ಮೆಲ್ಲ ಗುರುತರ ಜವಾಬ್ದಾರಿಗಳ ನಡುವೆಯೂ ಟ್ರಸ್ಟ್ಗಾಗಿ ಇವರ ಶ್ರಮ ಊಹೆಗೂ ನಿಲುಕದ್ದು. ಅಲ್ಲದೆ ತಂದೆಯವರು ಸಾಧನೆಯ ಮಾರ್ಗದಲ್ಲಿ ಕೆಲವೊಂದು ಒಲ್ಲದ ಮನಸ್ಸಿನಲ್ಲಿ ಅಪೂರ್ಣವಾಗಿ ಬಿಟ್ಟ ಕೆಲಸಗಳನ್ನು ಸಹ ಅವರ ಆಸೆಯಂತೆ ಪೂರೈಸುತ್ತಾ ಪರಿಷ್ಕರಿಸಿ ಪುಸ್ತಕಗಳನ್ನು ನೀಡುತ್ತಾ ಬಂದಿದ್ದಾರೆ. ಉದಾಹರಣೆಗೆ ನಮ್ಗೆ ಇದ್ರದ್ದು ಎಲ್ಲ ಭಾಳ ರೆಫರೆನ್ಸ್ಗೆ ಅದಕ್ಕೆ ಬೇಕಾಗುತ್ತೆ. ಧರ್ಮ ಪರೀಕ್ಷೆ ಇಷ್ಟು ಹೇಳ್ತಾ ಇದ್ದೀರಾ, ನಮಗೆ ಧರ್ಮ ಪರೀಕ್ಷೆನ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅಂತ. ಅವಾಗ ಅವ್ರ ಪಾಯಸಾಗರ್ ಹೋಗಿ ನಮ್ಮ ತಂದೆಯವ್ರನ್ನ ಕೇಳಿ ನೀವು ಧರ್ಮ ಪರೀಕ್ಷೆನ ಕನ್ನಡದಲ್ಲಿ ಕೊಡಿ ಇದ್ರು. ಅವ್ರೇನು ಮಾಡಿದ್ರು, ಅನುವಾದ ಅಂತ ಬರೇ ಟ್ರಾನ್ಸ್ಲೇಷನ್ ಅಷ್ಟೇ, ಬರೀ ಭಾವಾರ್ಥ ಮಾತ್ರ ಕೊಟ್ಟರು. ಅದರಲ್ಲಿ ಮುನ್ನುಡಿಲಿ ಒಂದ್ ಕಡೆ ಬರ್ಕೊಂಡಿದ್ದಾರೆ, ಇದು ನನಗೆ ಇದು ಬದುಕಿದ್ರೆ ಈ ಮೂಲ ಕೊಡ್ತೀನಿ ಅಂತ. ಸೊ ಇದನ್ನ ಇದು ಪಬ್ಲಿಕೇಶನ್ ಹಿಡಿದಾಗ ನಾನು ಸುಮ್ಮನೆ ಅನುವಾದ ಪಬ್ಲಿಷ್ ಮಾಡೋದು ಬೇಡ ಅಂದ್ಬಿಟ್ಟು ಏನ್ ಮಾಡಿದೆ, ಶೋಲಾಪುರಕ್ಕೆ ಬರೆದೆ. ಶೋಲಾಪುರದಲ್ಲಿ ಅವರು ಒಂದು ಗ್ರಂಥಮಾಲಾ ಇದೆ, ಅವ್ರನ್ನ ಮೂಲ ನನಗೆ ಕೊಡಿ ಅಂತ. ಧರ್ಮ ಪರೀಕ್ಷೆ ಅಂತ ಮೂಲ ಗ್ರಂಥ ಕೊಟ್ಟರು. ಅದೆಲ್ಲ ಶ್ಲೋಕಗಳು ಸಂಸ್ಕೃತದಲ್ಲಿ ಇತ್ತು. ಸಂಸ್ಕೃತದಿಂದ ನಾನು ಕನ್ನಡ ಸ್ಕ್ರಿಪ್ಟ್ ಅಲ್ಲಿ ಶ್ಲೋಕಗಳು ಕೊಟ್ಟು ಆ ಶ್ಲೋಕದ ಭಾವಾರ್ಥ ಕೊಟ್ಟೆ. ಸೊ ಇದು ಅಡಿಷನ್. ಅದೇ ಇದಕ್ಕೆ ಇದು ಇದರಲ್ಲಿ ಹಾಕಿದ್ದೀನಿ ಇಲ್ಲಿ ಈ ಮೂಲ ಶ್ಲೋಕ ಸಂಸ್ಕೃತದಿಂದ ಕನ್ನಡ ಲಿಪಿಗೆ ಎಸ್ ಜಿತೇಂದ್ರ ಕುಮಾರ್. ಸೊ ಇದು ಕನ್ನಡ ಲಿಪಿಗೆ ಮಾಡಿ, ಸೊ ಇದರಲ್ಲಿ ಒಂದೊಂದು ಶ್ಲೋಕದ ಭಾವಾರ್ಥ ಈಗ ಸಿಗುತ್ತೆ. ಈಗ ಮೂಲ ಯಾವುದು, ಅರ್ಥ ಯಾವುದು ಸಿಗುತ್ತೆ. ಸೊ ಇದು ಇದು ಒಂದು ಪಬ್ಲಿಕೇಶನ್. ಹೀಗೆ ಒಂದೊಂದು ಪಬ್ಲಿಕೇಶನ್ನು ಪರಿಷ್ಕರಣೆ ಮಾಡಿ ಮಾಡಿ ಪಬ್ಲಿಷ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಂಸ್ಕೃತದಲ್ಲೂ ಪಾಂಡಿತ್ಯ ಪಡೆದ ಇವರ ಲೇಖನಗಳಿಗೆ ಹೊರ ರಾಜ್ಯಗಳಲ್ಲೂ ಕೂಡ ಮನ್ನಣೆ ದೊರಕಿದೆ. ಸೊ ಇದರಲ್ಲಿ ಏನಂತಂದ್ರೆ ಎಲ್ಲ ಪೂರ್ತಿ ಸಂಸ್ಕೃತ, ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ. ಸೊ ನಾನು ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು. ಸೊ ಈಗ ಇದರಲ್ಲಿ ಏನಂತಂದ್ರೆ ಸಂಸ್ಕೃತ ನಾನು ಸ್ವಲ್ಪ ನಿಧಾನ ಮಾಡಾದ್ರೂ ಓದ್ಬಾರ್ದೆ. ಇದರಲ್ಲಿ ಏನ್ ಮಾಡಿದ್ರು ನೋಡಿ, ಈ ತತ್ವಾರ್ಥ ಸೂತ್ರ ಇದೆಯಲ್ಲ, ಇದನ್ನ ಅವ್ರು ತಗೊಂಡ್ರು ಮಧ್ಯಪ್ರದೇಶದವರು. ಇದರಲ್ಲಿ ಅವರು 48 ಪೇಜು ಸಂಸ್ಕೃತದಲ್ಲಿ ಮುನ್ನುಡಿ ಬರೆದಿದ್ದಾರೆ. ಬಹಳ ಇದು ಏನ್ ಹೇಳ್ತಾರೆ ಅಂತಂದ್ರೆ, ಇಷ್ಟು ಅದ್ಭುತವಾದಂತ ಸಂಸ್ಕೃತದಲ್ಲಿ ಮುನ್ನುಡಿ ಬರೆದಿರೋದು ಬಹಳ ಅಪರೂಪ ಅಂತ. ಹಾಗೆ ಇಲ್ಲ, ಶಾಸ್ತ್ರಿಗಳು ಸಂರಕ್ಷಿಸಿದ ಅನೇಕ ತಾಳಗರಿ ಗ್ರಂಥಗಳನ್ನು ಇಂದಿಗೂ ಇಲ್ಲಿ ಸಂರಕ್ಷಿಸುತ್ತಾ ಬಂದಿದ್ದು ಸ್ವಲ್ಪವೂ ಹಾಳಾಗದಂತೆ ನೋಡಿಕೊಳ್ಳಲಾಗುತ್ತಿದೆ. ಕೆಲವು ಗ್ರಂಥಗಳನ್ನು ಶ್ರೀಮಠಕ್ಕೂ ಸಹ ನೀಡಿದ್ದಾರೆ. ಕೆಲವು ಗ್ರಂಥಗಳಲ್ಲಿ ಎಷ್ಟು ಬ್ಯೂಟಿಫುಲ್ ಸ್ಕೆಚಸ್ ಇದೆ, ಆರ್ಟ್ ವರ್ಕ್ ಇದೆ ಅಂದ್ರೆ ನಮ್ಮ ಮಾನಸ್ತಂಭ ಅದೆಲ್ಲ ಕೆಲವು ಬಣ್ಣದಲ್ಲೂ ಇದೆ. ಮಹಾಪುರಾಣ ಅದರಲ್ಲೆಲ್ಲ
ಪುಸ್ತಕ ಪ್ರಕಾಶನವಲ್ಲದೆ ಟ್ರಸ್ಟ್ನ ವತಿಯಿಂದ ಚತುರ್ವಿಧ ದಾನವಾದ ಜ್ಞಾನದಾನ, ಆಹಾರದಾನ, ಅಭಯದಾನ ಮತ್ತು ಔಷಧ ದಾನಕ್ಕೆ ಆದ್ಯತೆ ನೀಡುತ್ತಾ ಬಂದಿದೆ. ಇದರ ಅಂಗವಾಗಿ 1989-90ನೇ ಸಾಲಿನಿಂದ ಈವರೆಗೆ ಒಟ್ಟು 2600 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, 1000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ದಾನಿಗಳ ಸಹಕಾರವೂ ಸೇರಿದಂತೆ ಸುಮಾರು 50 ಲಕ್ಷದವರೆಗೆ ದಾನ ರೂಪದಲ್ಲಿ ವಿನಿಯೋಗಿಸಿದೆ. ಒರಿಸ್ಸಾ ಸಂತ್ರಸ್ತರ ಪರಿಹಾರ, ಬರ ಪರಿಹಾರ, ಸುನಾಮಿ ಸಂತ್ರಸ್ತರ ಪರಿಹಾರ, ಪ್ರವಾಹ ಸಂತ್ರಸ್ತರ ಪರಿಹಾರ ನಿಧಿ ಹೀಗೆ ಧನ ಸಹಾಯ ಮಾಡುತ್ತಿದ್ದು ಉನ್ನತ ಧ್ಯೇಯೋದ್ದೇಶಗಳನ್ನು ಒಳಗೊಂಡಿದೆ. ಆಹಾರ ಮತ್ತು ಔಷಧ ದಾನದಡಿಯಲ್ಲಿ ಕೊಳಚೆ ಪ್ರದೇಶದ ನಿವಾಸಿಗಳ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಹಾಲು ವಿತರಣೆ ಮಾಡಲಾಗುತ್ತಿದ್ದು 1995ರಲ್ಲಿ ಹೃದಯಘಾತ ಮತ್ತು ರಕ್ತದೊತ್ತಡ ಎಂಬ ಕಿರುಹೊತ್ತಿಗೆಯ 4000 ಪ್ರತಿಗಳ ಪ್ರಕಟಣೆ ಹಾಗೂ ವಿತರಣೆ ಮಾಡಲಾಗಿದೆ. 2002ರಲ್ಲಿ ಕರ್ನಾಟಕ ಜೈನ್ ಅಸೋಸಿಯೇಷನ್ನಿಂದ ನಿರ್ಮಾಣವಾದ ಮೋತಿಕಾನೆ ತಿಮ್ಮಪ್ಪಯ್ಯ ಜೈನ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಕೊಠಡಿ ನಿರ್ಮಾಣಕ್ಕೆಂದು ಧನ ಸಹಾಯ ನೀಡಲಾಗಿದೆ. ಪರಮ ಪವಿತ್ರ ಗ್ರಂಥವಾದ 24 ತೀರ್ಥಂಕರರ 24 ಕ್ಷೇತ್ರಗಳ 44 ವರ್ಣಪುಟಗಳನ್ನೊಳಗೊಂಡ 1500 ಪುಟಗಳ ಬೃಹತ್ ಮಹಾಪುರಾಣ ಗ್ರಂಥವನ್ನು 2 ಮಹಾ ಸಂಪುಟಗಳಲ್ಲಿ 2 ಬಣ್ಣಗಳಲ್ಲಿ ಮರುಮುದ್ರಣ ಮಾಡಿಸಿ ಲೋಕಾರ್ಪಣೆ ಮಾಡಿದ ಅದ್ಭುತ ಸಾಧನೆ ಈ ಟ್ರಸ್ಟ್ನದ್ದು. ಇಸ್ವಿಲಿ ನಮ್ಮ ತಂದೆಯವ್ರಿಗೆ ಮಹಾಪುರಾಣ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಈ ನಮ್ಮ ವೈನಾಡಿನ ಧರ್ಮಬಂಧುಗಳು ಕೃಷ್ಣೇಗೌಡರು, ಪದ್ಮಯ್ಯಗೌಡರು, ಅವರ ಸುಬ್ಬೇಗೌಡರು ಅಂತ ಇದ್ದರು. ಅವರೆಲ್ಲ ಭಾಳ ಹಳೆಬರುಗಳು. ಅವರು ಇದಕ್ಕೆ ಅಂತ ಒಂದು ಹಣ ಮುಡುಪಾಗಿ ತೆಗೆದಿಟ್ಬಿಟ್ಟು ಇದನ್ನು ನೀವು ಭಾಷಾಂತರ ಮಾಡಿ ಕನ್ನಡದಲ್ಲಿ, ಸುಲಭ ಕನ್ನಡದಲ್ಲಿ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಮಹಾಪುರಾಣ ಅಂತ ದೊಡ್ಡ ಭಾಳ ಉದ್ಗ್ರಂಥ ಆಯ್ತಿದ್ದು. ಅದು ಪೂರ್ವ ಪುರಾಣ, ಉತ್ತರ ಪುರಾಣ ಸೇರಿ ಅದನ್ನಷ್ಟು ಮಾಡಿ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಮೊದಲನೇ ಮಸ್ತಕಾಭಿಷೇಕ ಯಾವಾಗಲೂ ನಮ್ಮ ಮೈಸೂರು ಒಡೆಯರ್ ಫ್ಯಾಮಿಲಿಯವರು ಮಾಡ್ತಾಯಿದ್ರು. ಆವಾಗ ಕೃಷ್ಣರಾಜ ಒಡೆಯರ್ ಅವರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ನಾವೇನು ಹೇಳ್ತೀವಿ, ಅವರು ಮಹಾಮಸ್ತಕಾಭಿಷೇಕ ಮೊದಲನೇದು ನೆರವೇರಿಸಿದ್ರು. ಆವಾಗ ಈ ಮಹಾಪುರಾಣನ ಅವ್ರಿಗೆ ನಮ್ಮ ತಂದೆಯವರು ಸಮರ್ಪಣೆ ಮಾಡಿದ್ರು. ಆವಾಗ 1940ರಲ್ಲಿ ಪ್ರಕಟ ಆಗಿದ್ದು ಈ ಮಹಾಪುರಾಣದ ಗ್ರಂಥದ ಮಹತ್ವ ಏನಪ್ಪ ಅಂತಂದರೆ, ಇದು ಜೈನರಿಗೂ ಒಬ್ಬರಿಗೆ ಹಾಕಿರೋ ಗ್ರಂಥ ಅಲ್ಲ. ಕನ್ನಡಾಭ್ಯಾಸಿಗಳು ಯಾರೇ ಇರ್ಬೋದು, ಕನ್ನಡ MA ಮಾಡಲಿ, PhD ಮಾಡಲಿ, ಅದಕ್ಕೆ ಅದರ ಏನು ಖರ್ಚು ವೆಚ್ಚ ಬರುತ್ತೆ ನಾವು ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರದವರು ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ 1981ರಲ್ಲಿ ಇದನ್ನು ಪ್ರಕಟಣೆ ಮಾಡಿದ್ರು. ನೋಡಿ, ಅಲ್ಲಿದೆ ಆ 4 ಸಂಪುಟಗಳಲ್ಲಿ 1940ರಲ್ಲಿ 4 ಸಂಪುಟಗಳಲ್ಲಿ ಈ ಮಹಾಪುರಾಣ ಗ್ರಂಥವನ್ನು ಕನ್ನಡ ಸಾಹಿತ್ಯ ಪರಿಷತ್ನವರು ಪ್ರಕಟಣೆ ಮಾಡಿದ್ರು. ಈ ಗ್ರಂಥ ಪ್ರಕಟಣೆ ಆದಮೇಲೆ ಈ 1981ರಲ್ಲಿ ಈ ತಗೊಂಡಿದ್ದೀರಾ. ಸೊ ಈ ಗ್ರಂಥಗಳು ಪ್ರಕಟಣೆ ಆದಮೇಲೆ ಏನಾಯಿತು, ಇದೂ ಸುಮಾರು 5-6 ವರ್ಷಗಳಲ್ಲೇ ಇದರ ಪ್ರತಿಗಳು ಮುಗಿದೋಯ್ತು. ಸೊ ತಿರ್ಗಾ ಇದಕ್ಕೆ ಎಲ್ಲ ಕಡೆಯಿಂದನೂ ಭಾಳ ಬೇಡಿಕೆ ಬಂತು, ಮಹಾಪುರಾಣ ತಿರ್ಗಾ ಮರುಮುದ್ರಣ ಆಗಬೇಕು. ಸರಿಗೆ ನಾವೇನು ಮಾಡಿದ್ವು, ಅಷ್ಟೊತ್ತಿಗಾಗಲೇ 1988ರಲ್ಲಿ ಟ್ರಸ್ಟ್ ಸ್ಥಾಪನೆ ಆಗಿದ್ದರಿಂದ ನಾವು 1993ರಲ್ಲಿ ಈ ಪ್ರಕಟಣಾ ಕಾರ್ಯ ಮಾಡಬೇಕು ಅಂತ 88ರಿಂದ 93ರವರೆಗೆ ಸುಮಾರು 5 ವರ್ಷಗಳ ಕಾಲ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ರಾಯಲ್ ಆಕಾರದಲ್ಲಿ ಅದು ಎಲ್ಲ ಪ್ರತಿಗಳು ಮುಗಿದೋಗಿ ಈಗ ಇದರ, ಏಕೆಂದರೆ ಇದು ಬಹಳ ದೊಡ್ಡ ಯೋಜನೆ. ಈ 93ರಲ್ಲಿ ನಾವು ಮಾಡೋವಾಗಲೇ 1993ರಲ್ಲಿ ಮಾಡೋವಾಗಲೇ ಇದು 2750 ಸೆಟ್ಟು ನಾವು ಮುದ್ರಣ ಮಾಡಬೇಕಾದ್ರೆ 10 ಲಕ್ಷ ರೂಪಾಯಿ ವೆಚ್ಚ ಆಗಿತ್ತು 88ಇಂದ 93ವರೆಗೆ. ಸೊ ಈಗ ಪುನಃ ಮುದ್ರಣ ಮಾಡೋಕ್ಕೆ ಹೋಯ್ತು ಅಂತಂದರೆ 40-50 ಲಕ್ಷ ರೂಪಾಯಿ ಬೇಕಾಗುತ್ತಲ್ಲ, ಹೇಗೆ ಮಾಡೋದು ಅಂತ ಭಾಳ ಸ್ವಲ್ಪ ಆಲೋಚನೆ ಮಾಡ್ತಾಯಿದ್ದು. ಈಗ ಆಲೋಚನೆಗೆಲ್ಲ ಒಂದು ಶೇಪ್ ಕೊಡಬೇಕು, ಅದನ್ನು ಏನಾದರೂ ಮಾಡಿ ಪ್ರಕಟಣೆ ಮಾಡಬೇಕು ಅನ್ನೋವಾಗ ಭಾಳಷ್ಟು ಜನದ ಕಡೆಯಿಂದ, ದೊಡ್ಡ ದೊಡ್ಡ ವಿದ್ವಾಂಸರ ಕಡೆಯಿಂದ ಇದೇನಾದರೆ ಕನ್ನಡದಲ್ಲಿ ನೀವು ಪಬ್ಲಿಷ್ ಮಾಡ್ತು ಅಂತಂದರೆ ಬರೀ ಕನ್ನಡಿಗರು ಮಾತ್ರ ಇದರ ಪ್ರಯೋಜನ ಆಗುತ್ತೆ. ಇದು ಕನ್ನಡ ಅಲ್ಲದೆ ನಮ್ಮ ರಾಜ್ಯ ಬಿಟ್ಟು ಹೊರಭಾಗಕ್ಕೂ ಹೋಗಬೇಕು. ಅದರಿಂದ ನೀವು ಮಾಡೋದಾದರೆ ಇಂಗ್ಲೀಷ್ನಲ್ಲಿ ಮಾಡಿ,
ಇಡೀ ವಿಶ್ವದಾದ್ಯಂತ ಎಲ್ಲರೂ ಇದನ್ನು ಓದೋದಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಮಹಾಪುರಾಣ ಅಂತಂದರೆ ಮಹಾಪುರಾಣದಲ್ಲಿ ಮಹಾಸಮುದ್ರದಲ್ಲಿರುವಷ್ಟು ಜ್ಞಾನ ಅಡಗಿದೆ. ಈ ಜ್ಞಾನ ಎಲ್ಲರಿಗೂ ವಿತರಣೆ ಆಗಬೇಕು, ಎಲ್ಲರಿಗೂ ಇದು ತಲುಪಬೇಕು ಅಂತ ಮಾಡಿ ಇಂಗ್ಲೀಷ್ನಲ್ಲಿ ಮಾಡಿ ಅಂತ ಹೇಳಿದ್ರು. ಸೊ ಹೀಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಈ 93ನೇ ವಾಲ್ಯೂಮ್ ಏನು ಪ್ರಕಟಣೆ ಆಗಿತ್ತು, ಅದೇ ಥರ ಈಗ 2018ರಲ್ಲಿ 6 ಸಂಪುಟಗಳಲ್ಲಿ ಕನ್ನಡದ ಮಹಾಪುರಾಣ ತರಬೇಕು ಅಂತ ಎಲ್ಲ ಈಕ್ವಲ್ 600 ಪುಟಗಳದ್ದು 6 ಸಂಪುಟಗಳಲ್ಲಿ ತರ್ತಾ ಇದ್ದೀವಿ. ಅದಕ್ಕೂ ಒಂದು ನಿಖರವಾದ ಒಂದು ಬೈಫರ್ಕೇಷನ್ ಮಾಡಿದ್ವಿ, ಯಾವ್ಯಾವ ಸಂಪುಟದಲ್ಲಿ ಯಾವ್ಯಾವ ತೀರ್ಥಂಕರದ್ದು ಬರಬೇಕು ಅಂತ. ಯಾವುದು ತೀರ್ಥಂಕರದ್ದು ಅರ್ಧಕ್ಕೆ ನಿಲ್ಲಬಾರ್ದು, ಮುಂದುವರ್ಕೊಂಡು ಹೋಗಬೇಕು ಅಂದ್ರೆ. ಇನ್ನೊಂದೇನು ಅಂತಂದರೆ ಆಯಾ ತೀರ್ಥಂಕರದ್ದು ಪೂರ್ತಿ ಅವ್ರದ್ದು ಈ ಪುರಾಣ ಬಂದ ಮೇಲೆ ಅಲ್ಲಿ ಆಯಾ ತೀರ್ಥಂಕರದ್ದು ಅಷ್ಟವಿಧಾರ್ಚನೆ, ಶ್ಲೋಕ, ಸ್ತುತಿ, ಸ್ತೋತ್ರ, ಭವಾವಳಿ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಆ ಪುಸ್ತಕದ ಪುರಾಣದ ಅಂತ್ಯದಲ್ಲಿ ಕೊಡಬೇಕು ಅಂತ. ಸೊ ಇದು ಸಂಯೋಜನೆ ಮಾಡಿದ್ರಿಂದ ಏನಾಯಿತು, ಸ್ವಲ್ಪ ಪುಟಗಳು ಹೆಚ್ಚಾಯಿತು. ಆದರೂ ಡೆಮ್ಮಿ 1/8 ಆಕಾರದಲ್ಲಿ, ಅಂದರೆ ಅಷ್ಟದಳ ಅಂತ ಹೇಳ್ತಾರೆ, ಡೆಮ್ಮಿ 1/8 ಆಕಾರದಲ್ಲಿ 600 ಪುಟಗಳದ್ದು 6 ಸಂಪುಟಗಳಲ್ಲಿ ಕನ್ನಡ ತರ್ತಾ ಇದ್ದೀವಿ. ಸೊ ಈಗಾಗಲೇ ಈ ಕೃತಿ ಪ್ರಕಟಣಾ ಕಾರ್ಯ ಪ್ರಗತಿಯಲ್ಲಿದೆ. 3 ಸಂಪುಟಗಳು ಈಗಾಗಲೇ ಮುಕ್ತಾಯದ ಹಂತದಲ್ಲಿ ಬಂದಿದೆ. ಇನ್ನು 3 ಪುಟಗಳನ್ನು ಕೂಡ ಈಗಾಗಲೇ ಕರಡು ತಿದ್ದುವ ಕೆಲಸ ನಡೀತಾ ಇದೆ. ಇದಲ್ಲದೆ ನಮ್ಮ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು, ಅವರ ಟೀಮ್ನವರು ಈ 6 ವಾಲ್ಯೂಮ್ ನಾವು ಕನ್ನಡದಲ್ಲಿ ಏನು ಪಬ್ಲಿಕೇಷನ್ಗೆ ರೆಡಿ ಮಾಡಿದ್ವಿ ಅದು ಅವರು ಕೊಟ್ಟಂಗೆ ಅದು ಅವ್ರು ಇಂಗ್ಲೀಷ್ನಲ್ಲೂ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ದನ್ನು ಕೂಡ ನಾವು ಪಬ್ಲಿಷ್ ಮಾಡಬೇಕು ಅಂತ. ಇದು ಕನ್ನಡದಕ್ಕೆ ಸುಮಾರು 22 ಲಕ್ಷ ರೂಪಾಯಿ 6 ಸಂಪುಟಗಳದ್ದು 1000 ಪ್ರತಿಗಳು ಮಾಡೋದಕ್ಕೆ ಖರ್ಚು ಬರುತ್ತೆ. ಅದೇ ಥರ ಇಂಗ್ಲೀಷ್ದು ಮಾಡೋದಕ್ಕೆ ಎಲ್ಲ ಸೇರಿ ಅದು ಇಂಗ್ಲೀಷ್ದು ಒಂದೊಂದು ಸಂಪುಟದಲ್ಲಿ ಕನಿಷ್ಠ 750ರಿಂದ 800 ಪೇಜ್ಗಳಿರುತ್ತೆ. ಅದಕ್ಕೆ ಸುಮಾರು 50 ಲಕ್ಷ ರೂಪಾಯಿ 28 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಂತ ಅಂದಾಜು ಮಾಡಿದ್ವಿ. ಎರಡೂ ಸೇರಿದ್ರೆ 50 ಲಕ್ಷ ರೂಪಾಯಿ ಒಟ್ಟು ಈ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಈಗ ಹಿಡ್ಕೊಂಡಿದ್ವಿ. ಇದರಲ್ಲಿ ಇನ್ನೊಂದು ಆಶಯ ಏನಂದರೆ, ಈಗಾಗಲೇ ನಾನು ಹೇಳಿದೆ, ನಮ್ಮ ತಂದೆಯವರು ಮಹಾಪುರಾಣ ಪಬ್ಲಿಕೇಶನ್ ಶುರು ಆದಾಗಲಿಂದ, ಲೋಕಾರ್ಪಣೆ ಆದಾಗಲಿಂದ ಪ್ರತಿ ಲೋಕಾರ್ಪಣೆಯೂ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲೇ ಆಗಿದೆ, ಅದರ ಪೂರ್ವಭಾವಿಯಾಗಿ ಆಗಿದೆ. ಅದರಿಂದ ಈ ಸರಿ ಪಬ್ಲಿಕೇಶನನ್ನು ಕೂಡ ಡಿಸೆಂಬರ್ 2017ರೊಳಗೆ 2018ರ ಫೆಬ್ರವರಿ ತಿಂಗಳಲ್ಲಿ ಏನು ಮಹಾಮಸ್ತಕಾಭಿಷೇಕ ನೆರವೇರುತ್ತೆ ಅಷ್ಟರೊಳಗೆ ಇದರ ಪ್ರಕಟಣೆ ಮಾಡಿ ಬರುವಂಥ ಲಕ್ಷಾಂತರ ಜನಗಳಿಗೆ ಇದರ ಉಪಯೋಗ ಸಿಗಬೇಕು ಅಂತ ಅಂದ್ಬಿಟ್ಟು 2017ರ ಡಿಸೆಂಬರ್ ಅಂತ್ಯದೊಳಗೆ ಇದರ ಎಲ್ಲ ಪ್ರಕಟಣಾ ಕಾರ್ಯ ಪೂರೈಸಿ ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ವಿ. ಇದಕ್ಕೆ ನಾವು ಅಂದ್ಕೊಂಡಿರೋದು ಏನಂತಂದರೆ, ಇದುವರೆಗೂ ನಮ್ಮ ಸಮಾಜ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ, ಪೂರಕವಾಗಿ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದೆ. ಇಡೀ ಸಮಾಜ ಇದಕ್ಕೆ ಸ್ಪಂದಿಸ್ತಾರೆ. ಇದು ಒಂದು ಮಹತ್ ಕಾರ್ಯ ಆಗಬೇಕು, ನಮ್ಮ ಜೈನ ಧರ್ಮ ವಿಶ್ವದಾದ್ಯಂತ ಪ್ರಚಾರ ಆಗಬೇಕು ಅಂತ ಎಲ್ಲರಿಗೂ ನಾವು ಇದನ್ನು ಮನವರಿಕೆ ಮಾಡಿ ಅವ್ರದ್ದೆಲ್ಲ ಸಹಕಾರ ಸಹಯೋಗ ಸಿಕ್ತು ಅಂದರೆ ಮಠಾಧೀಶರುಗಳು, ಸರ್ಕಾರದವರು ಎಲ್ಲ ಸಹಯೋಗ ಕೊಟ್ಟರೆ 50 ಲಕ್ಷ ರೂಪಾಯಿ ಏನಂತ ದೊಡ್ಡ ಹೊರೆ ಅಲ್ಲ, ಸುಲಭವಾಗಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ನಮ್ಮ ಟ್ರಸ್ಟಿಗಳು ಈಗಾಗಲೇ ಕೆಲವರು 25,000, 50,000, 9 ಜನ ಟ್ರಸ್ಟಿಗಳಿದ್ದಾರೆ. 1 ಲಕ್ಷ ಈ ಥರ 1 ಲಕ್ಷದ ಮೇಲ್ಪಟ್ಟು ಕೊಟ್ಕೊಂಡು ಬಂದಿದ್ದಾರೆ. ಕೆಲವು ಶ್ರಾವಕರನ್ನು ಕೂಡ, ಕೆಲವು ದೊಡ್ಡ ದೊಡ್ಡ ದಾನಿಗಳನ್ನು ಕೂಡ 1,50,000, 25,000, 10,000 ಈ ಥರ ಕೊಟ್ಕೊಂಡು ಬಂದಿದ್ದಾರೆ. ಈಗಾಗಲೇ ಸುಮಾರು 14-15 ಲಕ್ಷದವರೆಗೂ ಈಗಾಗಲೇ ಆಗಿದೆ. ಆಶ್ವಾಸನೆಯೂ ಕೂಡ ಒಂದು 3-4 ಲಕ್ಷ ರೂಪಾಯಿದು ಆಶ್ವಾಸನೆ ಆಗಿದೆ. ಇದು ನಮ್ಮ ವಿಶ್ವಾಸ. ಈ ಆತ್ಮವಿಶ್ವಾಸದಿಂದ, ಈ ಧೈರ್ಯದಿಂದ ಮುಂದುವರಿತಾ ಇದ್ದೀವಿ. ಎಲ್ಲ ದೈವ ಇಚ್ಛೆ ಇತ್ತು ಅಂತಂದರೆ ಖಂಡಿತವಾಗಿ ನಮ್ಮ ಎಲ್ಲ ಟ್ರಸ್ಟಿಗಳ ಸಹಕಾರದಿಂದ, ಎಲ್ಲ ಸಮಾಜದವರ ಸಹಕಾರದಿಂದ, ಮಠಾಧೀಶರ ಸಹಕಾರದಿಂದ, ಸರ್ಕಾರದ ಸಹಕಾರ, ಯೂನಿವರ್ಸಿಟಿಗಳು ಇವರೆಲ್ಲ ಸಹಕಾರದಿಂದ ಆಗುತ್ತೆ ಅಂತ ನಾವೊಂದು ದೊಡ್ಡ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಇದು ನಮ್ಮ ಯೋಜನೆ ಈಗಿರುವಂಥದ್ದು. ಟ್ರಸ್ಟ್ಗಾಗಿ ಶ್ರಮಿಸುತ್ತಿರುವ ಧರ್ಮದರ್ಶಿಗಳ ಮನದಾಳದ ಮಾತು. 69ರಿಂದ ನನಗೆ ನೀಡಿದಂತಹ ಮಾರ್ಗದರ್ಶನದಿಂದ ಮತ್ತು ಇವರ ನಿವೃತ್ತಿ ನಂತರ ಕೂಡ ಪಂಡಿತ ಯಂತೂರು ಶಾಂತರಾಜ ಶಾಸ್ತ್ರಿ ಟ್ರಸ್ಟ್ ನಿಂದ ನನ್ನನ್ನು ಕೂಡ ಒಬ್ಬ ಟ್ರಸ್ಟಿಯಾಗಿ ತೆಗೆದುಕೊಂಡು ಅವರ ಸೇವೆ ಮಾಡಲು ಮತ್ತು ಅವರ ತಂದೆಯವರ ಒಂದು ಸೇವೆ ಮಾಡಲು ನನಗೆ ಬಹಳ ಮಾರ್ಗದರ್ಶನ ಅವಕಾಶ ಕೊಟ್ಟಿದ್ದಾರೆ. ನಾನು ಮಹಾಪುರಾಣದ ತಂದೆಯವರು ಮಾಡಿರ್ತಕ್ಕಂಥ ಮಹಾಪುರಾಣ ಗ್ರಂಥಗಳಿದೆ, ಅದನ್ನು ಇಂಗ್ಲೀಷಿಗೆ ಅದನ್ನು ತರ್ಜುಮೆ ಮಾಡಿಸಿ ವರ್ಲ್ಡ್ ವೈಡ್ ಪ್ರಪಂಚದ ಬೇರೆ ದೇಶಗಳನ್ನು ಕೂಡ ಓದಿಕೊಳ್ಳಬೇಕು, ಅದನ್ನು ಓದಲು ಅನುಕೂಲವಾಗುವಂತೆ ಅದರಲ್ಲೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ. ಅದರಲ್ಲೂ ಕೂಡ ಒಂದು
ಆ ಕೆಲಸವನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಆ ಕಾರ್ಯಗಳೆಲ್ಲ ಅವರ ಒಂದು ಉದ್ದೇಶ, ಅವರ ಒಂದು ಇದು ಸುಗಮವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೀಗೆ 1988ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ 30 ವರ್ಷಗಳ ಸುದೀರ್ಘ ಸೇವೆ ನಿರಂತರವಾಗಿ ಸಾಗುತ್ತಿರಲಿ. ಇಂತಹ ಮಹೋನ್ನತ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಶಾಸ್ತ್ರಿಗಳಿಗೂ ಹಾಗೂ ಅದನ್ನು ಮರುಪ್ರಕಾಶಿಸಿ ಕನ್ನಡ ಜನತೆಗೆ ಒದಗಿಸಿದ ಇನ್ನು ಅನೇಕ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಂದೆಯ ಹೆಸರಿನ ಕೀರ್ತಿ ಹೆಚ್ಚಿಸುತ್ತಿರುವ ಅವರ ಮಕ್ಕಳಿಗೂ ಅವರೊಡನೆ ಸದಾ ಶ್ರಮಿಸುತ್ತಿರುವ ಇನ್ನಿತರ ಧರ್ಮದರ್ಶಿಗಳಿಗೂ ಕೃತಜ್ಞತೆಗಳು. ಹೆಚ್ಚಿನ ವಿವರಗಳಿಗೆ ದಾನಿಗಳು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9343094443